ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ಆಗ್ಬೇಕಷ್ಟೇ. ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಥಿಂಕಿಂಗ್ ಮಾಡಿ. ಹೋಟೆಲ್ ಫೀಲ್ಡ್ ಅಲ್ಲಿ ಇದ್ದೆ ನಾನು, ಓಲ್ಡ್ ಫೀಲ್ಡ್ ಅಲ್ಲೇ ಹೋಗ್ಬೇಕಾಗಿತ್ತು. ನಾನು ಏನ್ ಮಾಡಿದೆ, ರಿಯಲ್ ಎಸ್ಟೇಟ್ ಬಿಲ್ದೆ, ತರಕಾರಿ ಅಂಗಡಿ ಮಾಡಿದೆ, ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಾಕ್ತೆ. ಜಾಸ್ತಿ ಒಳ್ಳೆಯವರಾಯ್ತು ಅಂತಂದ್ರೆ ಸೇಮ್ ನನಗೊಂದು ಪರಿಸ್ಥಿತಿ ನಿಮಗೆ ಬರ್ತದೆ. ಜೀವನದಲ್ಲಿ ಸಕ್ಸಸ್ಫುಲ್ ಕಂಡಾಗ್ಲೇ ಇರ್ತಾರಲ್ಲ ಫ್ರೆಂಡ್ಸ್ಗಳು, ಅವರೇ ಬೇರೆ. ಏನು ಇಲ್ಲದ ಇರ್ತಾರೆ ಗೊತ್ತಾ? ಇವಾಗ ಯಾರಿದ್ದಾರೆ ಮನೇಲಿ? ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡಿದ್ದಾರೆ. ನಂಗೆ ಯಾರು ಲೈಫ್ ಅಲ್ಲ ಜೊತೆಲಿದ್ದಾಗೆಲ್ಲ ಹಣ ಬಾಸ್ ಅಂತ ಇರ್ತಾರಲ್ಲ, ಅಂತ ನಂಬಲೇಬೇಡಿ. ಅಣ್ಣ ಬಾಸ್ ಅಂದ್ರೂ ಮತ್ತೆ ನಂಬೇಡಿ. ಆ ಬಿಸ್ನೆಸ್ ಅಲ್ಲಿ ಇಂತ ತಪ್ಪು ಮಾಡಬಾರ್ದು ಅಂದ್ರೆ ನಂಬದೇ ತಪ್ಪು ಅಂತೀರಾ? ನಂಬಿಕೆನೆ. ನಾನು ಇನ್ನೂ ಒಂದು ದ್ವೇಷ ಮಾಡಲ್ಲ. ನಾನು ಆ ದುಡ್ಡು ಸಂಪಾದನೆ ಮಾಡ್ತೀನಿ. ಈಗ 4 ಕೋಟಿ ಲಾಸ್ ಆಯ್ತು. ಈಗ ಅದೇ ಫುಟ್ಪಾತಲ್ಲೇ ಇದ್ದೆ, ಫುಟ್ಪಾತ್ಗೆ ಬಂದಿದ್ದೀನಿ. ತಾಳ್ಮೆ, ಮನುಷ್ಯನಿಗೆ ತಾಳ್ಮೆ ಅಷ್ಟೇ. ನಾನು ಒಳ್ಳೆಯವನಲ್ಲ, ಕೆಟ್ಟವನು. ನಾವೇನಪ್ಪ ಬುದ್ಧಿ ಕಲಿಬೇಕು ಅಂತಂದ್ರೆ, ಯಾರು ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಯಾರು ಒಳ್ಳೇದ್ ಮಾಡಕ್ ಹೋಗ್ಬೇಡ್ರಿ, ಕೆಟ್ಟದೇ ಮಾಡಿ. ಒಳ್ಳೇದ್ ಮಾಡೋದು ನಂತರ ಬೀದಿ ಬರ್ತೀವಿ. ಸೀನುಗೆ ದುಡ್ಡು ಎಷ್ಟು ಮುಖ್ಯ ಅನ್ಸುತ್ತೆ ಅಂತ ನನಗೆ ಇವಾಗ ಬೇಡ ಸರ್, ನೆಮ್ಮದಿ. ನಂಗೆ ದುಡ್ಡು ಬೇಡ. ಸಾಯುವಾಗ ಅತಿ ಪ್ರಬಲನಾಗಿ ದೊಡ್ಡ ಶ್ರೀಮಂತನಾಗಿ ಸಾಯ್ಬೇಕು.